ಚಾನಲ್. ನೀವೇನಾದರೂ ನವರಾತ್ರಿ ಹಬ್ಬಕ್ಕೆ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ನ ನೀವು ಕೂಡ ಟ್ರೈ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಸಿ ಆ್ಯಂಡ್ ಸಿಂಪಲ್ ಆಗಿ ಅಫೋರ್ಡಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ನ ಟ್ರೈ ಮಾಡ್ಬೋದು. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲಾಂಗ್ ಲಾಸ್ಟಿಂಗ್ ಮೇಕಪ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ಕಿನ್ ಪ್ರೆಪ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. After applying your toner, don't rub it, just dab it so that skin ನೀಟಾಗಿ ನಿಮ್ಮ ಟೋನರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲಿಪ್ ಬಾಮ್ ಫ್ರಮ್ ಜೂಡಿಯೋ. ನಾನು ಯಾವ್ದೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀನಿ ಆ ಎಲ್ಲಾ ಪ್ರಾಡಕ್ಟ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಂದ್ರೆ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಹೌ ಇನ್ಸ್ಟೆಂಟ್ಲಿ ದಿಸ್ ಲಿಪ್ ಬಾಮ್ ಮೇಕ್ಸ್ ಯುವರ್ ಲಿಪ್ ಮಾಯಿಶ್ಚರೈಸ್ಡ್. ಲಾಸ್ಟ್ ಅಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಲಿಪ್ಸ್ ತುಂಬಾನೇ ನರಿಷ್ಡ್ ಆಗಿ ಇರುತ್ತೆ. ಇವತ್ತು ಮಾಯಿಶ್ಚರೈಸರ್ ಗೆ ನಾನು ಹಿಮಾಲಯ ನ್ಯಾಚುರಲ್ ಗ್ಲೋ ಕೇಸರ್ ಫೇಸ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಇನ್ ದೋಸ್ ಡೇಸ್ ನಾನು ಮೇಕಪ್ ಅಂಡರ್ ಈ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಫಾರ್ ಫ್ಯೂ ಡೇಸ್ ಐ ಹ್ಯಾವ್ ಸ್ಟಾಪ್ಡ್ ಇಟ್ ಬಿಕಾಸ್ ಆಫ್ ಇಟ್ಸ್ ಟೆಕ್ಸ್ಚರ್. ಸ್ವಲ್ಪ ತಿಕ್ಕಿದೆ, ಅದಕ್ಕೋಸ್ಕರ ಐ ಆಮ್ ಗೋನಾ ನೀಟ್ಲಿ ಬ್ಲೆಂಡ್ ದಿಸ್ ಇಂಟು ಮೈ ಸ್ಕಿನ್. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಈ ತರ ಇರುತ್ತೆ ಬ್ಲೆಂಡ್ ಮಾಡ್ಬೇಕಾದ್ರೆ. ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ ಆದ್ಮೇಲೆ ನೀವು ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೋದು. ಜಸ್ಟ್ ಫಾರ್ ನನ್ನ ವಿಡಿಯೋ ಪರ್ಪಸ್ಗೆ ಮೇಕಪ್ ಮಾಡ್ಕೊಂತಾ ಇರೋದ್ರಿಂದ ಐ ಆಮ್ ನಾಟ್ ಯೂಸಿಂಗ್ ದ ಸನ್ಸ್ಕ್ರೀನ್. ಯು ಕ್ಯಾನ್ ಯೂಸ್ ಸನ್ಸ್ಕ್ರೀನ್ ಆಫ್ಟರ್ ದ ಮಾಯಿಶ್ಚರೈಸರ್. ಐ ಆಮ್ ಡೈರೆಕ್ಟ್ಲಿ ಮೂವಿಂಗ್ ಆನ್ ವಿತ್ ದ ಪ್ರೈಮರ್ ಫ್ರಮ್ ದ ಬ್ರ್ಯಾಂಡ್ ಡಾಟ್ ಅಂಡ್ ಕೀ. ಈ ಒಂದು ಕ್ಯೂಟ್ ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ದಿಸ್ ಇಸ್ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್, ಬಟ್ ನನಗೆ ಇದು ಪ್ರೈಮರ್ ಆಗಿ ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ನಿಮ್ಗೇನಾದ್ರೂ ಡ್ರೈ ಸ್ಕಿನ್ ಇದೆ ಅಂತ ಅಂದ್ರೆ ಇದು ಮಾಯಿಶ್ಚರೈಸರ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಟೆಕ್ಸ್ಚರ್ ವಿಲ್ ಲುಕ್ ಲೈಕ್. ಇದನ್ನ ಜಸ್ಟ್ ನನ್ನ ಟಿ ಝೋನ್ ಅಲ್ಲಿ ಮಾತ್ರನೇ ಅಪ್ಲೈ ಮಾಡ್ಕೊಂತಾ ಇದ್ದೀನಿ ಬಿಕಾಸ್ ಆಫ್ ಮೈ ಕಾಂಬಿನೇಷನ್ ಸ್ಕಿನ್. ನನಗೆ ಪೋರ್ಸ್ ಕೂಡ ಅಷ್ಟೇ ಇಲ್ಲೇ ಜಾಸ್ತಿ ಇರೋದು. ಐ ಆಮ್ ನಾಟ್ ಗೋನ ಸ್ಪ್ರೆಡ್ ಇಟ್ ಹೋಲ್ ಫೇಸ್. ಜಸ್ಟ್ ನನಗೆ ಎಲ್ಲಿ ಆಯಿಲ್ ರಿಲೀಸ್ ಆಗುತ್ತೆ ಮತ್ತೆ ಪೋರ್ಸ್ ಜಾಸ್ತಿ ಇದೆ ಅಲ್ಲಿ ಮಾತ್ರನೇ ನಾನು ಜಸ್ಟ್ ಇದನ್ನ ಹೀಗೆ ರಬ್ ಮಾಡ್ಕೊಂತೀನಿ. ಸೊ ತುಂಬಾನೇ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗ್ಬಿಡುತ್ತೆ ಅಂಡ್ ಇಟ್ ಗಿವ್ಸ್ ಯು ದಟ್ ಕೂಲಿಂಗ್ ಸೆನ್ಸೇಷನ್ ಆಲ್ಸೋ. ನಿಮ್ಗೆ ಪೋರ್ಸ್ ಇರೋ ಜಾಗದಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ನೀವು ಪ್ರೈಮರ್ ನ ಯೂಸ್ ಮಾಡಿ ಬೇಕಾದ್ರೂ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಬೋದು. ಸೊ ಇಂಟ್ಯಾಕ್ಟ್ ಆಗಿರುತ್ತೆ ಅಂತ, ಬಟ್ ಐ ಡೋಂಟ್ ವಾಂಟ್ ಯೂಸ್ ಲೈಕ್ ದಟ್. ಇದು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು, ಅಲ್ಲಿ ತನಕ ಯಾವ್ದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಡಿ. ನಿಮ್ಮ ಹತ್ರ ಫ್ಯಾನ್ ಇದ್ರೆ ಓಕೆ, ನೀವು ಬೇಕಂದ್ರೆ ಫ್ಯಾನ್ ಆನ್ ಮಾಡ್ಕೊಬಹುದು, ಬಟ್ ಐ ಡೋಂಟ್ ಹ್ಯಾವ್ ಒನ್. ಸೊ ಐ ಆಮ್ ಯೂಸಿಂಗ್ ಲೈಕ್ ದಿಸ್ ಓಲ್ಡ್ ಮೆಥಡ್ ಸೊ ದಟ್ ಪ್ರಾಪರ್ ಆಗಿ ಸ್ಕಿನ್ಗೆ ಸೆಟ್ ಆಗ್ಲಿ, ಅಬ್ಸಾರ್ಬ್ ಆಗ್ಲಿ ಅಂತ. ಗೊತ್ತು ಇದು ತುಂಬಾನೇ ಲಾಂಗ್ ವಿಡಿಯೋ ಆಗಿರುತ್ತೆ, ಬಟ್ ಡೆಫಿನೆಟ್ಲಿ ಎಲ್ಲಾನು ವರ್ತ್ ಇರುತ್ತೆ ಅಂತ ನಾನು ಹೇಳ್ತೀನಿ. ನನ್ನ ಚಾರ್ಜರ್ ಮೈಕ್ದು ಸ್ವಲ್ಪ ಇಶ್ಯೂ ಆಗಿದೆ, ಸೊ ನಾನು ಹಾಗೆ ಮಾತಾಡ್ತೀನಿ. ಪ್ರಾಪರ್ ಆಗಿ ಸ್ಕಿನ್ಗೆ ಸೆಟ್ ಆಗಿದೆ. ನಾವು ಇವಾಗ ಫೌಂಡೇಶನ್ ನ ಯೂಸ್ ಮಾಡ್ಬೋದು. ನಾನು ಫೌಂಡೇಶನ್ಗೆ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಸೂಟ್ ಆಗುವಂತ ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕನಾಗಿರುವಂತ ಫೌಂಡೇಶನ್ ನ ಯೂಸ್ ಮಾಡ್ಬೋದು. ಫೌಂಡೇಶನ್ ನ ಬ್ಲೆಂಡ್ ಮಾಡಿ ಆಮೇಲೆ ಕನ್ಸೀಲರ್ ನ ಯೂಸ್ ಮಾಡ್ಬೋದು, ಅಥವಾ ಕನ್ಸೀಲರ್ ನ ಯೂಸ್ ಮಾಡಿ ಆಮೇಲೆ ಫೌಂಡೇಶನ್ ನ ಯೂಸ್ ಮಾಡ್ಬೋದು. ನಾನು ಈಗ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಜೂಡಿಯೋ ಇದು ವಿಟಮಿನ್ ಸಿ ಗ್ಲೋ ಅಪ್ ಟಿಂಟೆಡ್ ಮಾಯಿಶ್ಚರೈಸರ್ ನ ಕನ್ಸೀಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಟು ಕವರ್ ಮೈ ಡಾರ್ಕ್ ಸರ್ಕಲ್ಸ್ ಅಂಡ್ ಫ್ಯೂ ಆಫ್ ದ ಡಾರ್ಕ್ ಸ್ಪಾಟ್ಸ್ಗೆ. ಸೊ ಒಂದು ಸ್ವಲ್ಪ ಸಾಕು, ನನಗೇನು ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇಲ್ಲ. ಸೊ ಒಂಚೂರು ಇಷ್ಟು ಅಮೌಂಟ್ ಆಫ್ ಕನ್ಸೀಲರ್ನ ನಾನು ಅಂಡರ್ ಐಸ್ಗೆ ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಲೈಕ್ ದಿಸ್ ಅರೌಂಡ್ ದ ಮೌತ್ ಮತ್ತೆ ಇಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಪ್ಲೇನ್ ವಾಟರ್ನ ಸ್ಪ್ರೇ ಮಾಡ್ಕೊತೀನಿ ಅಂಡ್ ಆಲ್ಸೋ ಲಿಟಲ್ ಬಿಟ್ ಟು ಮೈ ಬ್ಯೂಟಿ ಬ್ಲೆಂಡರ್ ಟು. ಯಾಕೆ ಹೀಗೆ ಮಾಡೋದು ಅಂತ ಅಂದ್ರೆ ಸ್ಕಿನ್ಗೆ ನೀಟಾಗಿ ಫೌಂಡೇಶನ್ ಮತ್ತೆ ಕನ್ಸೀಲರ್ ಬ್ಲೆಂಡ್ ಆಗಿ ಸೆಟ್ ಆಗುತ್ತೆ ಅಂದ್ಬಿಟ್ಟು. Guys see that difference, how much it makes difference anbittu. Makeup is something therapeutic and also a filter. Look how flawlessly my base is looking. I am just loving my base. ತುಂಬಾನೇ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ. ಆಫ್ಟರ್ ಮೈ ಬೇಸ್ ನಾನು ಡೈರೆಕ್ಟ್ ಆಗಿ ಬ್ಲಶ್ ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮೈ ಮೇಕಪ್ ರೂಟೀನ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಬಿಕಾಸ್ ಇದನ್ನ ನಾನೇ ಟ್ರಯಲ್ ಅಂಡ್ ಎರರ್ ನ ಮಾಡಿ ಸೆಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಹೇಗೆ ನಾನು ಹಾಗೆ ತೋರಿಸ್ತೀನಿ. ಸೊ ಯು ಗೈಸ್ ಕ್ಯಾನ್ ಆಲ್ಸೋ ಫಾಲೋ ದಿಸ್, ನಥಿಂಗ್ ರಾಂಗ್ ಇನ್ ದ್ಯಾಟ್.
ಸೊ ಈಗ ನಾನು ಬ್ಲಷ್ಗೆ ಝೂಡಿಯೋದು ಮಿನಿ ಲಿಪ್ಸ್ಟಿಕ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಬ್ಲಷ್. ಆ್ಯಕ್ಚುಲಿ ಇದು ಲಿಪ್ಸ್ಟಿಕ್ ಬಟ್ ತುಂಬ ಪಿಂಕ್ ಇರೋದ್ರಿಂದ ನಾನು ಬ್ರೌನ್ ಸ್ಕಿನ್ ಆಗಿರೋದ್ರಿಂದ ವಾಶ್ ಔಟ್ ಅಂತ ಅನಿಸುತ್ತೆ. ಸೊ ಐ ಯೂಸ್ ದಿಸ್ ಆಸ್ ಅ ಬ್ಲಷ್ ವಿಚ್ ಇಸ್ ಪರ್ಫೆಕ್ಟ್ ಶೇಡ್. ಬ್ರಷ್ ಆಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನೋಡ್ಬೋದು ಒಂಥರ ತುಂಬ ಮ್ಯಾಟ್ ಅಂತ ಅನಿಸುತ್ತೆ. ನನಗೆ ಈ ಫಿನಿಶ್ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಐ ಮೇಕಪ್. ಅದಕ್ಕೆ ನಾನು ಐ ಶ್ಯಾಡೋ ಪ್ಯಾಲೆಟ್ ಶಿಲ್ಸ್ ಪ್ರೊಫೆಷನಲ್ದು ಒಂದು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಐ ಆಮ್ ಆಲ್ಸೋ ಯೂಸಿಂಗ್ ಇಲೋರಿ ರೋಡಾ ಐ ಶ್ಯಾಡೋ ಪ್ಯಾಲೆಟ್. ಫಾರ್ ದ ಔಟರ್ ಕಾರ್ನರ್ ಆಫ್ ಮೈ ಐಸ್ ನಾನು ಪರ್ಟಿಕ್ಯುಲರ್ಲಿ ಈ ಒಂದು ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ ದ ಔಟರ್ ಕಾರ್ನರ್ ಐ ಆಮ್ ಯೂಸಿಂಗ್ ದಿಸ್ ವೈಟ್ ಬಟ್ ನಾಟ್ ಕಂಪ್ಲೀಟ್ಲಿ ವೈಟ್, ಲೈಕ್ ಕ್ರೀಮ್ ಕಲರ್ನ ತಗೊಂಡು ನಾನು ಇನ್ನರ್ ಕಾರ್ನರ್ ಆಫ್ ದ ಐಸ್ಗೆ ಅಪ್ಲೈ ಮಾಡ್ಕೊತೀನಿ. ಲೈಕ್ ದಿಸ್ ಇಟ್ ಶುಡ್ ಬಿ ಜಸ್ಟ್ ಇನ್ಸೈಡ್ ಆಫ್ ಮೈ ಐಸ್, ಅಂದರೆ ಇನ್ನರ್ ಕಾರ್ನರ್ ಆಫ್ ದ ಐಸ್ಗೆ ಅಪ್ಲೈ ಮಾಡ್ಕೊತೀನಿ ಆ್ಯಂಡ್ ಐ ವಿಲ್ ಬ್ಲೆಂಡ್ ಇಟ್ ಔಟ್. ನೆಕ್ಸ್ಟ್ ಆನ್ ಮೈ ಐಲಿಡ್ ಐ ಯೂಸ್ ಎನಿ ಆಫ್ ದ ಶಿಮ್ಮರ್ ಶೇಡ್ಸ್. ನಿಮಗೆ ಯಾವ ಶಿಮ್ಮರ್ ಶೇಡ್ ಬೇಕೋ ಅದನ್ನು ಯೂಸ್ ಮಾಡ್ಕೊಬಹುದು. ಸಿನ್ಸ್ ಐ ಹ್ಯಾವ್ ಅ ಗೋಲ್ಡನ್ ಇನ್ ಮೈ ಡ್ರೆಸ್ ಫ್ರಮ್ ಇಲೋರಿ ರೋಡಾ ಐ ಶ್ಯಾಡೋ ಪ್ಯಾಲೆಟ್, ನಾನು ಈ ಒಂದು ಗೋಲ್ಡನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಜಸ್ಟ್ ಟೇಕ್ ಅ ಲಿಟಲ್ ಬಿಟ್ ಆಫ್ the shimmer shade and apply on my eyelid. Just on my eyelids, nothing much. ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನಾದರೂ ಇಲ್ಲೆಲ್ಲಾನು ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ, ಒಂದು ಡಾರ್ಕ್ ಬ್ರೌನ್ ಐ ಶ್ಯಾಡೋ, ಇಟ್ ಶುಡ್ ಬಿ ಮ್ಯಾಟ್, ಅದನ್ನು ಒಂದು ಸ್ವಲ್ಪ ತಗೊಂಡು ಜಸ್ಟ್ ನಾವು ಕಣ್ಣನ್ನು ಹೀಗೆ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡ್ಕೊಬೇಕು ಆನ್ ದ ಕ್ರೀಸ್. ಸೊ ಆವಾಗ ಪ್ರಾಪರಾಗಿ ಕಾಣುತ್ತೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಹೌ ಬ್ಯೂಟಿಫುಲಿ ಇಟ್ ಚೇಂಜಸ್. ಯಾವುದಾದ್ರೂ ಒಂದು ಕಾಜಲ್ನ ತಗೊಳ್ಳಿ. ನಾನು ಲ್ಯಾಕ್ಮಿ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವುದಾದ್ರೂ ಒಂದು ಆ್ಯಂಗ್ಯುಲರ್ ಬ್ರಷ್ನ ತಗೊಂಡು ನಿಮ್ಮ ಕಾಜಲ್ನ ಒಂದು ಸ್ವಲ್ಪ ಈ ಆ್ಯಂಗ್ಯುಲರ್ ಬ್ರಷ್ಗೆ ಈ ಥರ ಹಚ್ಕೊಂಡು ನಿಮ್ಮ ಐ ಲಾಸ್ಟ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ಒಂದು ಸ್ವಲ್ಪ ಇದನ್ನು ಸ್ಮಡ್ಜ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ನಿಮಗೆ ಒಂದು ಸ್ಮೋಕಿ ಎಫೆಕ್ಟ್ ಸಿಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಕಾಜಲ್ನ ಹೀಗೆ ಒಳಗಡೆ ಐಲಿಡ್ ಮೇಲೆ ಎಲ್ಲ ಒಂಚೂರು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ದಟ್ ಸ್ಮೋಕಿ ಎಫೆಕ್ಟ್ ನಿಮಗೆ ಸಿಗುತ್ತೆ. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ದ ಡಿಫ್ರೆನ್ಸ್ ನಾವು. ಏನಾದರೂ ಐಲೈನರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಯು ಕ್ಯಾನ್ ಡೂ ದಿಸ್ ಟ್ರಿಕ್. ಸೊ ಇದು ಒಂಚೂರು ಹೀಗೆ ಅಪ್ಲಿಫ್ಟ್ ಮಾಡ್ಕೊಳ್ಳೋಣ ಸೊ ದಟ್ ಇಲ್ಲ ಸ್ಯಾಗಿಯಾಗಿ ಕಾಣುತ್ತೆ. ಸೊ ಯಾ, ಐ ಥಿಂಕ್ ದಟ್ ಇಸ್ ಇನಫ್. ಸೊ ನೀವು ಬೇಕಾದರೆ ನಿಮಗೆ ಐಲೈನರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಫ್ರಮ್ ಝೂಡಿಯೋ ನಾನು ಈ ಒಂದು ಬ್ಲೂ ಕಲರ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. Applying the kajal, this is how it looks. ನನ್ನ ಐ ಮೇಕಪ್ನ ಮಸ್ಕಾರಾಯಿಂದ ಎಂಡ್ ಮಾಡ್ತಾ ಇದ್ದೀನಿ. ಅಗೇನ್ ದ ಮಸ್ಕಾರಾ ಇಸ್ ಫ್ರಮ್ ಝೂಡಿಯೋ. ದಿಸ್ ಇಸ್ ದ ಬೆಸ್ಟ್ ಮಸ್ಕಾರಾ ಐ ಹ್ಯಾವ್ ಎವರ್ ಹ್ಯಾಡ್. ಹೋಪ್ ನಿಮಗೆ ಆ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಈಗ ನಾನು ಏನು ಈ ಕಡೆ ಮಸ್ಕಾರಾನ ಯೂಸ್ ಮಾಡಿಲ್ಲ, ಬಟ್ ಈ ಸೈಡ್ ನಾನು ನನ್ನ ಮಸ್ಕಾರಾನ ಯೂಸ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಸಖತ್ ಡಿಫ್ರೆನ್ಸ್ ಮಾಡುತ್ತೆ ಅಂತ. ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಇಲೋರಿ ರೋಡಾ ಐ ಶ್ಯಾಡೋ ಪ್ಯಾಲೆಟ್ನ ಮತ್ತು ಈ ಒಂದು ಆ್ಯಂಗ್ಯುಲರ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ದಿಸ್ ಬ್ಲ್ಯಾಕ್ ಶೇಡ್. ನೀವು ಬೇಕಾದರೆ ನಿಮ್ಮ ಐಬ್ರೋ ಫಿಲ್ಲರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಗೊತ್ತಾಗ್ಬೋದು ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಐಬ್ರೋಸ್ ಫಿಲ್ ಮಾಡ್ಕೊಳ್ಳೋದು ಅಂತ. ನಾನು ಈ ಕಡೆ ಯಾವುದು ಐಬ್ರೋಸ್ನ ಫಿಲ್ ಮಾಡಿಲ್ಲ, ಬಟ್ ಸಿ ಹಿಯರ್ ಎಷ್ಟು ಡಿಫ್ರೆನ್ಸ್ ಇದೆ. ಈ ಕಡೆ ನಾನು ಐಬ್ರೋ ಫಿಲ್ ಮಾಡಿದ್ದೀನಿ. ಟೇಕ್ ಯೋರ್ ಸ್ಪೂಲಿ ಆರ್ ಲೈಕ್ ದಿಸ್ ಬ್ರಷ್ ಟು ಕೂಮ್ ಯೋರ್ ಐ ಲ್ಯಾಶಸ್ ಆ್ಯಂಡ್ ಐಬ್ರೋ. ಸೊ ಐಬ್ರೋ ಮಾಡ್ಕೊಂಡಾದ್ಮೇಲೆ ಅಂದರೆ ಫಿಲ್ ಮಾಡಾದ್ಮೇಲೆ ಜಸ್ಟ್ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಹೀಗೆ ರಿಮೂವ್ ಮಾಡ್ಕೊಬೋದು. ಸೊ ನಾನು ಈ ಥರ ಒಂದು ಬ್ರಷ್ನ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಸ್ಪೂಲಿ ಇದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ಐ ಲ್ಯಾಶಸ್ನ ಕೂಡ ಒಂದ್ಸತಿ ಕೂಮ್ ಮಾಡ್ಕೊತೀನಿ. ಸೊ ದಟ್ ಎಕ್ಸ್ಟ್ರಾ ಮಸ್ಕಾರ ಏನಾದರೂ ಇದ್ದರೆ ರಿಮೂವ್ ಆಗುತ್ತೆ. ಆಗ ಕಣ್ಣಿಗೆ ಒಂಥರ ಏನು ಪ್ರಾಬ್ಲಮ್ ಅಂತ ಅನಿಸಲ್ಲ ಮತ್ತು ಹೆವಿ ಅಂತ ಅನಿಸಲ್ಲ. ಯು ಕ್ಯಾನ್ ಆಲ್ಸೋ ಯೂಸ್ ಐ ಲ್ಯಾಶಸ್. ಈವನ್ ಐ ಹ್ಯಾವ್ ಮೈ ಓನ್ ಐ ಲ್ಯಾಶಸ್, ಬಟ್ ನನ್ನ ಹತ್ರ ಅದಕ್ಕೆ ಪ್ರಾಪರ್ ಆಗಿರುವಂಥ ಗ್ಲೂ ಇಲ್ಲ. ಸೊ ಜಸ್ಟ್ ಹೀಗೆ ಒಂದ್ಸತಿ ಕೂಮ್ ಮಾಡಿಕೊಂಡ್ರೆ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಲುಕ್. ಇಲೋರಿ ರೋಡಾ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ದಿಸ್ ಹೈಲೈಟರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಆನ್ ಮೈ ಚೀಕ್ ಬೋನ್. ಸೊ ಈಗ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ. ಲೆಟ್ ಮಿ ಬ್ಲೆಂಡ್ ದಿಸ್. ಲುಕ್ ಹೌ ಗ್ಲೋಯಿಂಗ್ ಮೈ ಫೇಸ್ ಲುಕ್ಸ್ ರೈಟ್ ನಾವು. ತುಂಬಾ ಚೆನ್ನಾಗಿ ಕಾಣುತ್ತೆ ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ಈ ಥರ ಒಂದು ಬ್ರಷ್ನ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ನಾನು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿ ಒಂದು ಸ್ವಲ್ಪ ನನ್ನ ಮೇಕಪ್ನ ಸೆಟ್ ಮಾಡ್ಕೊತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಒಂಚೂರು ಇದನ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಿಮ್ಮ ಬೇಸ್ ಒಂದು ಸ್ವಲ್ಪ ಮ್ಯಾಟ್ ಅಂತ ಅನ್ಸುತ್ತೆ. ನಾನು ಈ ಒಂದು ಲಿಪ್ ಲೈನರ್ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸಮಥಿಂಗ್ ಲೈಕ್ ದಿಸ್ ಇಟ್ ಶುಡ್ ಲುಕ್.
ಹಿಂಗೆ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಶೇಡ್ ನಂಬರ್ P130 ಅಂತ. ಸೊ ಇದು ಯಾವುದೇ ಬ್ರ್ಯಾಂಡೆಡ್ ಅಲ್ಲ, ಇದು ನಾನು 4th ಬ್ಲಾಕಲ್ಲಿ ಪರ್ಚೇಸ್ ಮಾಡಿದ್ದು. ಐ ಗೇವ್ ಅರೌಂಡ್ 100 rupees ಅನಿಸುತ್ತೆ. ಐ ವಾಂಟೆಡ್ ಟು ಕ್ರಿಯೇಟ್ ಸಮಥಿಂಗ್ ಬೋಲ್ಡ್. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ Berry03 ಅನ್ನೋ ಒಂದು ಮ್ಯಾಟ್ ಝೂಡಿಯೋ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬ್ರೌನ್ ಸ್ಕಿನ್ ಮೇಲೆ ಸೆಟ್ ಆಗುತ್ತೆ ಆ್ಯಂಡ್ ಐ ಜಸ್ಟ್ ಲವ್ ದೀಸ್ ಕೈಂಡ್ ಆಫ್ ಲಿಪ್ ಕಲರ್ಸ್. ಸೊ ನನಗೆ ಬೇಸಿಕಲಿ ಡಾರ್ಕ್ ಶೇಡಲ್ಲಿ ಈ ಥರ ಲಿಪ್ಸ್ಟಿಕ್ಸ್ ತುಂಬ ಬೇಗ ಇಷ್ಟ ಆಗುತ್ತೆ. ಸೊ ಐ ಆಮ್ ಗೋನ್ ಅಪ್ಲೈ ದಿಸ್. Applying the lipstick, something it should look like this and bold ಆಗಿ ಕಾಣಿಸ್ಬೇಕು, because we are creating the bold look. ನೆಕ್ಸ್ಟ್ ನಾನು ಝೂಡಿಯೋದೇ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದಿ ಶೇಡ್ ಪಿಂಕ್ ಕ್ರಿಸ್ಟಲ್ G04. ನೀವು ಹಿಂಗೆ ಬೇಕಾದರೂ ಬಿಡ್ಬೋದು ಮ್ಯಾಟ್ ಲಿಪ್ಸ್ಟಿಕ್ ಇರೋದ್ರಿಂದ, ಬಟ್ ನನಗೆ ಲಿಪ್ ಗ್ಲಾಸ್ನ ಯೂಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಿದೆ, ನೀವೇ ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ ನಿಮ್ಮ ಮೇಕಪ್ ಇಂಟ್ಯಾಕ್ಟ್ ಆಗಿ ಇರೋದಕ್ಕೆ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿ, ಸೊ ದಟ್ ಚೆನ್ನಾಗಿ ಮೇಕಪ್ ಸೆಟ್ ಆಗುತ್ತೆ. ಇದರಲ್ಲಿ ಅಲೋವೆರಾ ವಿತ್ ವಿಟಮಿನ್ ಇ ಇದೆ. ಸೊ ಎಲ್ಲದರದ್ದು ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಒಂದು ಸ್ವಲ್ಪ ದೂರ ಇಟ್ಕೊಂಡು ಸ್ಪ್ರೇ ಮಾಡ್ಕೋಬೇಕು, ಜಾಸ್ತಿ ಹತ್ರ ಇಟ್ಕೊಂಡು ಸ್ಪ್ರೇ ಮಾಡಬಾರ್ದು. ಸೊ ಜಸ್ಟ್ ಹೀಗೆ ಸ್ಪ್ರೇ ಮಾಡ್ಕೊಳ್ಳಿ. ಆ್ಯಂಡ್ ವಿ ಆರ್ ಡನ್ ವಿತ್ ಅವರ್ ಮೇಕಪ್. ನಾನು ನನ್ನ ಹೇರ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಫೈನಲ್ ಔಟ್ಕಮ್ನ ತೋರಿಸ್ತೀನಿ. ದಿಸ್ ಇಸ್ ದ ಫೈನಲ್ ಲುಕ್. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಗ್ಲೋಯಿಂಗ್ ಆಗಿ ಬೋಲ್ಡ್ ಆಗಿ ಬಂದಿದೆ, ನೋಡ್ತಾ ಇರ್ಬೋದು ಮೇಕಪ್ ಲುಕ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ಮೇಕಪ್ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಗಿತ್ತು. ನೀವು ಕೂಡ ಈ ಲುಕ್ನ ನಿಮ್ಮ ನವರಾತ್ರಿಗೆ ಟ್ರೈ ಮಾಡಿ ನಿಮ್ಮ ಫೋಟೋ ಜೊತೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋದನ್ನು ಮರಿಬೇಡಿ. ಸೊ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಏನು ಡೌಟ್ಸ್ ಇಲ್ಲ ಅಂತ. If you have any doubts regarding this makeup look, please do drop in the comment section. I'll try to reply for all the comments. So that's it for this video. Instagram ಅಲ್ಲಿ ಫಾಲೋ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾವುದಾದ್ರೂ ಪ್ರಾಡಕ್ಟ್ಸ್ನ ಶಾಪ್ ಮಾಡಬೇಕು ಅಂತ ಅಂದರೆ ಯು ಕ್ಯಾನ್ ಗೋ ಚೆಕ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಹೇಗೆ ಕಾಣಿಸ್ತೀನಿ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್.